ಸರಿ. ದೇವರಿಂದ ಪ್ರಖ್ಯಾತಿಯನ್ನು ಪಡೆದಿರುವಂತಹ ಶ್ರೀ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ದಿವ್ಯ ಪಾದಪದ್ಮಗಳಲ್ಲಿ ನನ್ನ ಅನಂತ ಕೋಟಿ ಕೋಟಿ ನಮನಗಳನ್ನು ಸಮರ್ಪಿಸಿ ಈ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ನನ್ನ ತಾಯಿ, ಮಾಜಿ ಶಾಸಕರು ಶ್ರೀಮತಿ ಗೌರಮ್ಮ ಕಾಶ್ಯಪ್ರವರೇ ಹಾಗೂ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಈ ಭಾಗದ ನಮ್ಮ ಪಕ್ಷದ ಮುಖಂಡರು, ಇವತ್ತು ಸಿದ್ದಪ್ಪಜ್ಜನ ಮಠದ ವಾಕ್ಯ, ಸಿದ್ದಪ್ಪಜ್ಜನ ಒಂದು ಪವಿತ್ರವಾದ ಈ ಕ್ಷೇತ್ರದಿಂದ ಬಹುತೇಕ ನಾನು ಮಂತ್ರಿ ಆಗ್ತೀನೋ ಬಿಡ್ತೀನೋ ಅನ್ನೋದು ನಾನು ಕನಸಲ್ಲಿ ಇಟ್ಕೊಂಡಿದ್ದಿಲ್ಲ. ಆದರೆ ಯಾವತ್ತೂ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳವರು ಇಲ್ಲಿ ಆಜ್ಞೆ ಮಾಡಿ ನನಗೆ ಆಶೀರ್ವಾದ ಮಾಡಿ ಡೊಬ್ಬಾ ಚಪ್ಪರಿಸಿ ಮಂತ್ರಿ ಹಾಕಿ ಹೋಗ್ಲಿ ಅಂತ ಹೇಳಿದ್ರು, ನಾನು ಅವರ ಆಶೀರ್ವಾದ ಮಾಡಿದ ಹಿನ್ನೆಲೆಯಲ್ಲೇ ನಾನು ಹೇಳಿದ್ದೆ. ಆಗ್ತೀನಿ ಅನ್ನೋದು ಬೇಕಲ್ಲ ಮನಸ್ಸಲ್ಲಿ, ಅದು ಗುರುವಿನ ಆಶೀರ್ವಾದ ಇದ್ದಾಗ ಸಾಧ್ಯ ಅನ್ನೋದಕ್ಕೆ ನಾವು ಗುರು ಪರಂಪರೆ ಗುರುಲಿಂಗ ಜಂಗಮವನ್ನ ನೆಚ್ಚಿ ನಡೆದಂತ ಭಕ್ತರು. ಗುರು ಇಲ್ಲಾರದೆ ನಾವು ಆಡುವಂತ ಸಾಹಸ ಮಾಡಿಲ್ಲ, ಮಾಡೋದು ಇಲ್ಲ. ಅದು ಗುರುವಿನ ಮೂಲಕವೇ ನಾವೆಲ್ಲವನ್ನ ಕಂಡಂಥವ್ರು. ಆ ಗುರುವಿನ ಆಜ್ಞೆಯಿಂದಲೇ ಇವತ್ತು ಸಿದ್ದನಕುಳದ ಸಿದ್ದಪ್ಪಜ್ಜನ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳ ಆಜ್ಞೆಯಿಂದಲೇ ನಾನು ಇವತ್ತು ಮಂತ್ರಿ ಬೆಳಗ್ಗೆ ಇಚ್ಛೆಪಟ್ಟೆ. ಇದು ಅತಿಶುಕ್ತಿ ಅಲ್ಲ, ಇದು ನಿಜವಾದ ಸಂಗತಿ. ಬಹುತೇಕ ನಾನು ಶಾಸಕರಾಗಿ ಪೂರ್ವದಲ್ಲಿ ಕೂಡ ಅವರು ಬಂದಾಗ ನೀನು ಮುಂದೆ ಸರಿ MLA ಹಾಕಿ ಅಂತೇಳಿ ಆಶೀರ್ವಾದ ಮಾಡಿದ್ರು. ಈ ಬಾರಿ 2ನೇ ಬಾರಿ ಶಾಸಕರಾಗಿ ಬಂದಾಗ ಅವ್ರಿಗೆ ಸರಿ ಖಂಡಿತ ಮಂತ್ರಿ ಹಾಕಿ ಹೋಗುವಂತ ಆಶೀರ್ವಾದ ಮಾಡಿದ್ರು. ಅವರ ವಾಕ್ಯವೇ ಇವತ್ತು ನನಗೆ ಈ ಒಂದು ಸ್ಥಾನವನ್ನ ಇವತ್ತು ನಮ್ಮ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ನನಗೆ ಅವಕಾಶವನ್ನು ಕಲ್ಪಿಸಿಕೊಂಡಿದ್ದಾರೆ. ಅದೇ ರೀತಿ ನಮ್ಮ ವರಿಷ್ಠರು ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರ ಆದಿಯಾಗಿ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಇವತ್ತು ಅವಕಾಶವನ್ನು ಕೇಳಿದಾಗ ಎಲ್ಲೂ ಕೂಡ ಅಪಸ್ವರ ಬರಲಿಲ್ಲ. ಅದು ಬಹಳ ವಿಚಿತ್ರ. ಯಾವ ನಾಯಕರು ಕೂಡ ನನ್ನ ವಿರುದ್ಧ ಅಪಸ್ವರವನ್ನು ಎತ್ತಲಿಲ್ಲ. ಆದ್ರೆ ಈ ಬೇರೆ ಬೇರೆ ವ್ಯಕ್ತಿಗಳು ಬಹಳ ಎತ್ತಾರೆ. ಈಗ ಅದನ್ನ ಹೇಳೋದಿಲ್ಲ. ಗುರುವಾದವರು ಆಶೀರ್ವಾದವನ್ನು ಮಾಡಬೇಕು, ಒಳ್ಳೆಯದನ್ನ ಬಯಸಬೇಕು, ಒಳ್ಳೆಯದನ್ನ ಹಾರೈಸಿ ಕಳಿಸ್ಬೇಕು. ಗುರುವಾದವ ಯಾವತ್ತೂ ಇನ್ನೊಬ್ಬನ ತಿಳುವಂತ ಕೆಲಸ ಮಾಡಿದ್ರೆ ಅವನು ಗುರುವೇ ಅಲ್ಲ ಅನ್ನೋ ಮಾತನ್ನ ನಾನು ಬಹಳ ಗಟ್ಟಾಗಿ ಯಾವುದೇ ಭಕ್ತ ಬರಲಿ, ಯಾವುದೇ ಧರ್ಮದ ಯಾವುದೇ ಸಮುದಾಯದ ಭಕ್ತ ಬಂದಾಗ ನಿಮಗೆ ಒಳ್ಳೆಯದನ್ನ ಹಾರೈಸುವಂಥದ್ದು ಗುರುವಿನ ಆದ್ಯ ಕರ್ತವ್ಯ. ಆ ಗುರುವಿನ ಕೆಲಸ ಇವತ್ತು ಯಾರು ನಿರ್ವಹಿಸಿದಾರಲ್ಲ ಈ ನಾಡಿನಲ್ಲಿ ಅದು ನಿರಂತರ ದಾಸೋಹ ಸಿದ್ದಪ್ಪಜ್ಜನ ಮಠದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿ. ನಾನು ಅದಕ್ಕೆ ಮಾತಾಡ್ತೀನಿ, ಹೇಳ್ತಿರ್ತೇನೆ, ಅವರೊಂದೆರಡು ಕೈದರ ಚಲೋ ತಮ್ಮ ಅಂತ. ಎಲ್ಲರಿಗೂ ಅರ್ಥ ಆಗಲ್ಲ, ಅರ್ಥ ಆಗೋಗ ನನಗೆ ಬರಲಿಲ್ಲ ಅಂತೇಳಿ ಸಿಟ್ಟಾಗಿದ್ದೆ. ಸಿಟ್ಟಾದ್ಮೇಲೆ ಅದು ಸಿಗೋದು ಒಂದು ರೊಟ್ಟಿ. ಅದಕ್ಕೆ ಇವತ್ತು ಬಂಧುಗಳೇನೋ ನನಗೆ ಪ್ರಸಾದ ಸಿಗ್ತದೆ ನೋಡಿ. ಹಾಗೆ ಸಿಟ್ಟಿದ್ದಾಗ ನಮ್ಮ ಗಂದಿಗೇರಿ ಸರಿ ಹೇಳ್ತಿರ್ತಾರೆ, ನಮ್ಮ ಮಾಚೌಗಳು ಹೇಳ್ತಿರ್ತಾರೆ, ಸಿಟ್ಟಿದ್ದಾಗ ಒಂದು ರೊಟ್ಟಿ ಇರ್ತಿರುತ್ತೆ. ಅದಕ್ಕೆ ನಾನು ಬರೋಬ್ಬರಿನೇ ಇದ್ದೆ. ಇತ್ತೀಚೆಗೆ ಭಾಳ ಮಂದಿ ಹಾಕತ್ತಾರೆ, ಮತ್ತೆ ಏನ್ರಿ ಸರ್ ಸಿಟ್ಟಿಗೆ ಬರ್ತಿರ್ಲಿ, ಅದಕ್ಕೆ ನಾನು ಸಿಟ್ಟ ಬಿಟ್ಟಿರ್ತೀನಿ ಮಾತು ಹೇಳಿಲ್ಲ. ಏನಪ್ಪ ಜನ ಬಸವ ನಗೋದು ಅಂದ್ಬಿಟ್ಟು ಮುಗಿತಲ್ಲ. ಆ ನಗು ಅಲ್ಲ, ಬೇರೆದವ್ರು ನಗ್ತಾರಲ್ಲ ಅದು ಅಲ್ಲ, ಕಳ್ಳನಗು ಅಲ್ಲ. ನಕ್ರ ಸತ್ಯವಾಗಿ ನಗು, ಸಿಟ್ಟಿ ಬಂದು ಸರಿಯಾಗಿ. ಆದ್ರೆ ಸಿಟ್ಟಿ ಬಿಡ್ತೀನಿ ಅಂತೇಳಿ ಪ್ರೀತಿಯಿಂದ ಬೇಯೋದಕ್ಕೆ ಬಿಡೋದಿಲ್ಲ, ಪ್ರೀತಿಯಿಂದ ಬೇಯಕ್ಕೆ ಕರಿತೀನಿ. ಯಾಕ್ರಿ ಸರ್? ಅದಕ್ಕೆ ಆ ಜನ ಆಶೀರ್ವಾದ. ಯಾಕಂದ್ರೆ ನಾ ಸಿಟ್ಟು ಬಿಟ್ರೆ ನಮ್ಮ ಅಪ್ಪರು ಸಿಟ್ಟು ಬಿಟ್ಬಿಡ್ತಾರೆ. ಮತ್ತೆ ಇವತ್ತು ಏನು ಪೂಜ್ಯರ ಒಂದು ಅಪ್ಪಣೆ ಮೇರೆಗೆ ಅವರ ಆಶೀರ್ವಾದವನ್ನು ತೆಗೆದುಕೊಂಡು ಮುಂದಿನ ಕಾರ್ಯಕ್ಕೆ
ಬಹುತೇಕ ಈಗಾಗಲೇ ನಾಡಿನಲ್ಲಿ ಬರಗಾಲ ಪರಿಸ್ಥಿತಿ ಇದೆ. ಈಗಾಗಲೇ ನಾನು ಜಿಲ್ಲೆಯಾದ್ಯಂತ ಈಗಾಗಲೇ ಬೇರೆ ಬೇರೆ ತಾಲೂಕಿಗೆ ಹೋಗಿ ವೀಕ್ಷಣೆ ಮಾಡಿದ್ದೆ. ಈಗ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಸಚಿವ ಸಂಪುಟ ಇವತ್ತು ಪ್ರಮಾಣವಚನ ಆದ ತಕ್ಷಣವೇ ಸಚಿವ ಸಂಪುಟವನ್ನು ಮಾಡಿ ನಮಗೆಲ್ಲರಿಗೂ ಆದೇಶ ಕೊಟ್ಟಿದ್ದೇನೆಂದ್ರೆ ಈ ದೇಶದ ಬೆನ್ನೆಲುಬು ರೈತ ನಕ್ಕರೆ ಜಗವೆಲ್ಲ ಸಕ್ಕರೆ ಅನ್ನುವ ಹಾಗೆ ಮೊದಲು ಸಚಿವರಾಗಿ ನಿಂತು ಹಾರ ಹಾಕಿ ಕುಂದ್ರು ಮಾಡ್ರಿ, ನನಗೂ ಹಾರ ಹಾಕ್ಮಾಡ್ರಿ. ನೀವು ಮೊದಲು ಹೋಗಿ ರೈತರಿಗೆ ಭೇಟಿಯಾಗ್ರಿ, ಅವ್ರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡ್ರಿ. 2 ದಿವಸದಲ್ಲಿ ನನಗೆ ವರದಿ ತಗೊಂಡು ಅಂತ ಹೇಳಿ ಈಗಾಗಲೇ ಆದೇಶ ಮಾಡಿದ ವೇಳೆಯಲ್ಲಿ ಇವತ್ತು ಇನ್ನೂ 2-3 ಕಡೆ ಉಳಿದಿದೆ. ಈಗಾಗಲೇ ನಾನು ಸುಮಾರು ಕಡೆ ಹೋಗಿ ರೈತರ ಏನು ಬೆಳೆಗೆ ಇವತ್ತು ಕಷ್ಟ, ಇವತ್ತು ಹೆಸರು ಇರ್ಬೋದು, ತೊಗರಿ ಇರ್ಬೋದು, ಸೂರ್ಯಪಾನ ಇರ್ಬೋದು, ಮೆಣಸಿನಕಾಯಿ ಹಾಕಿದವ್ರು ಇರ್ಬೋದು, ಉಳ್ಳಾಗಡ್ಡಿ ಹಾಕಿದವ್ರು ಇರ್ಬೋದು, ಎಲ್ಲವನ್ನ ಪರಿಶೀಲನೆ ಮಾಡಿದೆ. ಇವತ್ತು ಗೋವಿನ ಜೋಳ ಎಲ್ಲವೂ ಕೂಡ ಬೆಳೆ ನಷ್ಟ ಆಗಿದೆ. ಬೆಳೆ ಕಡಿಮೆ ಆಗಿರೋ ಪ್ರಮಾಣದಿಂದ ಇನ್ನೂ ಆಗಸ್ಟ್ವರೆಗೂ ಟೈಮ್ ಐತಿ. ಇವತ್ತು ನಾನು ಪವಿತ್ರವಾದ ಈ ಕ್ಷೇತ್ರದಲ್ಲಿ ನಿಂತ್ಕೊಂಡು ಹೇಳ್ತೀನಿ, ಅಂತ ಏನು ಬರಗಾಲವನ್ನು ಕಾಣ್ತಾ ಇಲ್ಲ. ಸ್ವಲ್ಪ ಮಟ್ಟಿಗೆ ಇವತ್ತು ಬೆಳೆ ಬಿದ್ದಿರುವಂಥ ಬೀಜಕ್ಕೆ ಸರಿಯಾದ ಫಲ ಇವತ್ತು ರೈತರಿಗೆ ಸಿಗ್ತಾ ಇಲ್ಲ. ಖಂಡಿತವಾಗಿ ಆ ಸಿದ್ದಪ್ಪಜಿನಲ್ಲಿ ನಾನು ಪ್ರಾರ್ಥನೆ ಇಟ್ಟು ಹೋಗ್ತೀನಿ, ಈ ತಿಂಗಳ ಒಳಗ ಒಟ್ಟು ಮಳೆಯಾಗಿ ನಮ್ಮ ರೈತರಾಗ್ತಾರೆ. ನಮಗೆ ಬಹಳ ಖುಷಿ. ಸಿದ್ದಪ್ಪಜಿನಲ್ಲಿ ನಾನು ಪ್ರಥಮ ಮಂತ್ರಿಯಾಗಿ ಪ್ರಾರ್ಥನೆ ಮಾಡ್ತೀನಿ. ಮಂತ್ರಿಯಾಗಿ ನಾನು ಸಿದ್ದಪ್ಪಜಿನಲ್ಲಿ ಪ್ರಾರ್ಥನೆ ಏನು, ನಮ್ಮ ರೈತರಿಗೆ ಸುಖವಾಗಿಡು, ಶಾಂತಿ ನೆಮ್ಮದಿಯಿಂದ ಇಡು, ಅವರಿಗೆ ಬೆಳೆಯನ್ನು ಕೊಟ್ಟು ಅವರಿಗೆ ಶಕ್ತಿಯನ್ನು ತುಂಬುವಂಥ ಕೆಲಸ ಸಿದ್ದಪ್ಪಜ್ಜ ಮಾಡಲಿ ಅಂತೇಳಿ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡಿ, ಇನ್ನು ಗುರುವಿನ ಆಜ್ಞೆಯಂತೆ ನಡೆಯುವಂಥದ್ದು ನನ್ನ ಕರ್ತವ್ಯ. ಅದೇ ಹೇಳ್ತೀನಿ, ಬಂದ್ರಿ ನನ್ನ ಕರ್ತವ್ಯ ಭಾಳ ಐತೆ. ಯಾಕಂದ್ರೆ ಅದು ರಾಜ್ಯದಾಗ ಎಷ್ಟೇ ಕರ್ತವ್ಯ ಇದ್ರು ಕೂಡ ಇಡೀ ರಾಜ್ಯದ ಜವಾಬ್ದಾರಿ ಹೊರಿಸಿರಿ ಈಗೆಲ್ಲ ನಿಮ್ಮ ಆಶೀರ್ವಾದದಿಂದ. ಯಾಕಂದ್ರೆ ಈ ಕ್ಷೇತ್ರದ ಜನ 2023ರಲ್ಲಿ ತಾವೆಲ್ಲ ಅತ್ಯಂತ ಹೆಚ್ಚಿನ ಮತವನ್ನು ಕೊಟ್ಟು ಜಿಲ್ಲೆಯಲ್ಲೇ ಇವತ್ತು ಅತ್ಯಂತ ಹೆಚ್ಚಿನ ಅಂತರದಿಂದ ಗೆಲ್ಲಿಸಿದಂತ ಕೀರ್ತಿ ನನ್ನ ಹುಡುಗನ ಮನಸ್ಸು ಮತಕ್ಷೇತ್ರ. ನಾನು ಪೂಜ್ಯರಾದಿಯಾಗಿ ತಮಗೆಲ್ಲರಿಗೂ, ಯಾಕಂದ್ರೆ ನಾನು ಗೆಲ್ಲಿಸದೇ ಇದ್ರೆ ನಾನು ಮಂತ್ರಿನೂ ಆಗ್ತಿಲ್ಲ. ತಾವು ಗೆಲ್ಲಿಸಿ ನನಗೊಂದು ಸ್ಥಾನವನ್ನು ಕೊಟ್ರಿ, ಆ ಸ್ಥಾನಕ್ಕೆ ಆ ಗುರು ಮತ್ತೊಂದು ಸ್ಥಾನವನ್ನು ಇವತ್ತು ತಂದು ಕೊಟ್ಟಿದ್ದಾರೆ ಅನ್ನೋ ಮಾತನ್ನ ಬಹಳ ಹೆಮ್ಮೆ ಅಂತ ಹೇಳ್ತೀನಿ. ಅದಕ್ಕೆ ಸಮಸ್ತ ಹುಡುಗ ಮತಕ್ಷೇತ್ರದ ಜನತೆಗೆ ನಾನು ಹೃದಯಪೂರ್ವಕವಾಗಿ ಕೃತಜ್ಞತೆಯನ್ನು ಅರ್ಪಿಸಿ ಇವತ್ತು ಈ ಶ್ರೀಮಠದ ಜವಾಬ್ದಾರಿ ನಾನು 2012ರಾಗ ತಗೊಂಡ್ಬಿಟ್ಟಿನಿ. ಇದರ ಅಭಿವೃದ್ಧಿ ನನ್ನ ಜವಾಬ್ದಾರಿ. ಬಹುತೇಕ ಒಂದು ಟರ್ಮ್ ಗ್ಯಾಪ್ ಆತ, ಅದು ಒಂದು ಬಿತ್ತು, ಅಭಿವೃದ್ಧಿ ಎಲ್ಲ ಮುಗಿಸ್ಬಿಡ್ತಿದ್ವಿ. ಅದಕ್ಕೆ ಬುದ್ಧಿಗಳೇ ನಿಮ್ಮ ಆಶೀರ್ವಾದದಿಂದ ಇವತ್ತು ಸರ್ಕಾರದ ಒಬ್ಬ ಮಂತ್ರಿ ಆಗಿದ್ದೀನಿ. ಈ ಮಠದ ಏನೇನು ಅಭಿವೃದ್ಧಿಯನ್ನು ನಾವು ವೇದಿಕೆ ಮೇಲೆ ಸಿದ್ದಪ್ಪಜ್ಜನ ಒಂದು ಸಿದ್ಧಶ್ರೀ ಉತ್ಸವದಲ್ಲಿ ನಾವು ಮಾತಾಡಿದ್ವಿ, ಅವರು ಎಲ್ಲವನ್ನ ಅಭಿವೃದ್ಧಿ ಪಡಿಸೋದಕ್ಕೆ ಖಂಡಿತವಾಗಿ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಸಮಯ ಭಾಳ ಆಗಿದೆ. ನಾನು ಬಾಗಲಕೋಟೆಗೆ CM ಫಂಡ್ ಯಾಕೆ ಯಾರು ಫಂಡ್ ಬೇಕಾದ್ರೆ ತರ್ತೀನಿ ಬಿಡ್ರಿ, ಆ ಶಕ್ತಿ ಕೊಡ್ರಿ. ಈಗ ಸರ್ಕಾರ ನಾನೀಗ ಸರ್ಕಾರ ಮಾತಾಡ್ತಾ ನಾನೀಗ ಸರ್ಕಾರ ಆಗಿಲ್ಲ, ಬರೀ MLA ಅದಕ್ಕೆ ನೀವು ಯಾವ್ದು ಸಿಕ್ಕಿ ಮಾಡಿ ಯಾವ ಫಂಡ್ ತರ್ತೀನೋ ತರ್ತೀನಿ, ತಂದು ಶ್ರೀಮಠವನ್ನ ಅಭಿವೃದ್ಧಿ ಪಡಿಸೋದೇ ನಮ್ಮ ಮುಂದಿನ ಗುರಿ ಅನ್ನೋ ಮಾತನ್ನ ಬಹಳ ಸ್ಪಷ್ಟವಾಗಿ ಈ ಸಂದರ್ಭದಲ್ಲಿ ಹೇಳಿ, ನಾವೆಲ್ಲ ಈ ಸುತ್ತಮುತ್ತಲಿನ ಗ್ರಾಮಸ್ಥರು, ಹಿರಿಯರು, ಯುವಕರು, ತಾಯಂದಿರು ಬಂದು ಈ ಒಂದು ಸಂತೋಷಿಸ ಕೂಟದಲ್ಲಿ ಭಾಗವಹಿಸಿದರೆ ತಮಗೂ ಕೂಡ ನಾನು ಕೃತಜ್ಞತೆಗಳನ್ನು ಧನ್ಯವಾದ ಅರ್ಪಿಸಿ ಮತ್ತೊಮ್ಮೆ ಪೂಜ್ಯರ ಪಾದಕ್ಕೆ ವಂದಿಸಿ ನನ್ನ ಮಾತನ್ನು ಮುಗಿಸಿದರೆ ಜಯ ಹಿಂದ್.